ಕರ್ನಾಟಕ ರಾಜ್ಯದಲ್ಲಿ ಇದು ಒಂದು ಹೊಸ ಬೆಳವಣಿಗೆ. ಕಾರಣ ಏನಪ್ಪ ಅಂದರೆ, ನಮಗೆ ಅಡುಗೆ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಬಂದಿರೋದು ಖುಷಿ ತಂದಿರೋ ವಿಷಯ ಒಂದು. ಎರಡನೇದು, ನಾವು ಅನ್ನಪೂರ್ಣೇಶ್ವರಿಗೆ ವಿಗ್ರಹ ಮಾಡಿಸ್ತೀರಿ ಅಂತೇಳಿ ನಾವು ಒಂದು ಪಣ ತೊಟ್ಟು ಅಲ್ಲಿ ಪೂಜೆ ಮಾಡಿಸಿದಾಗ 1 ತಿಂಗಳ ನಮ್ಗೆ ಆದೇಶ ಪತ್ರ ಬಂತು. ಅದರ ಪ್ರಕಾರ ಹೋಮ ಮಾಡಿಸೋದಕ್ಕೆ ಫೆಬ್ರವರಿ 14ನೇ ತಾರೀಕು ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯ ತಾಲೂಕುಗಳಿಂದ ಎಲ್ಲ ಅಡುಗೆ ಕಾರ್ಮಿಕರು ಆಗಮಿಸ್ತಾ ಇದ್ದಾರೆ. ಒಂದು ವಿಶೇಷ ಸುದ್ದಿ ಏನಪ್ಪ ಅಂದರೆ, ಇವತ್ತು ನಮ್ಮ ಭತ್ತದ ಪೈರದ ಮುಖಾಂತರ ಫೆಬ್ರವರಿ 14ನೇ ತಾರೀಕು ಮೆರವಣಿಗೆ ಬರುತ್ತೆ. ಆ ಭತ್ತದ ಪೈರನ್ನು ಬೆಳೆಸೋ ವ್ಯಕ್ತಿ ಯಾರಪ್ಪ ಅಂದರೆ ಒಬ್ಬರು ರೈತ. ಆ ರೈತ ಹೆಸರು ವೆಂಕಟಚಲಪತಿ ಅವರೇ. ವೆಂಕಟಚಲಪತಿ ಅವರಿಗೆ ಇವತ್ತು ಇನ್ನೊಂದು ಹೊಸ ಒಂದು ನಾವು ಸುದ್ದಿ, ಇಡೀ ರಾಜ್ಯಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ. ಒಂದು ಹೊಸ ಸುದ್ದಿ ಇದು. ವಿಗ್ರಹ ಬಂದು ನಮ್ಮ ಆಫೀಸಲ್ಲಿ ವಿಗ್ರಹ ಬಂದು ರೆಡಿ ಆಗುತ್ತೆ. ಆ ವಿಗ್ರಹ ಮೆರವಣಿಗೆ ಆಗುತ್ತೆ. ಮೆರವಣಿಗೆ ಎಲ್ಲ ಆಗೋದ್ಮೇಲೆ ಆಫೀಸಲ್ಲಿ ಕೇಂದ್ರ ಕಚೇರಿ ಕೋಲಾರಲ್ಲಿ ಆ ವಿಗ್ರಹ ಆಫೀಸಲ್ಲಿ ಇರುತ್ತೆ. ಮಾರ್ಚ್ 13ನೇ ತಾರೀಕು ಪ್ರತಿ ಶುಕ್ರವಾರ ವಿಗ್ರಹಕ್ಕೆ ಪೂಜೆ ಆಗುವ ಮುಖಾಂತರ ಅನ್ನದಾನ, ಉಚಿತ ಅನ್ನದಾನ ನಾವು ಏರ್ಪಡಿಸ್ತಾ ಇದ್ದೀರಿ. ಇದು ಹೊಸ ಘೋಷಣೆ. ಇದು ಎಲ್ಲ ಅಡುಗೆ ಕಾರ್ಮಿಕರು ಇದಕ್ಕೆ ಸಹಕರಿಸಬೇಕಾಗಿ ವಿನಂತಿ.